ಲೇಡೀಸ್ ಅಂಡ್ ಜೆಂಟಲ್ಮನ್, ನಿನ್ನೆ ಬೆಂಗಳೂರಿನಲ್ಲಿ ನಡೆದಿರುವಂಥ ಮ್ಯಾಚ್ RCB ವರ್ಸಸ್ DC. ಕನ್ನಡದ ಕಂದ KL ರಾಹುಲ್, ಕ್ಲಾಸಿ ರಾಹುಲ್, ಅದ್ಭುತ ಬ್ಯಾಟಿಂಗ್. ಪರಿಣಾಮ ದೆಹಲಿ ಗೆಲುವು. RCBಗೆ ಹಿನ್ನಡೆಯಾಯಿತು. ಆದರೆ ಕನ್ನಡಿಗ KL ರಾಹುಲ್ ನಿನ್ನೆ ಅವರ ಬರ್ಡೇ ದಿನಾನೇ ಹಾಫ್ ಸೆಂಚುರಿ ಸಿಡಿಸಿದ್ದು ಅವರ ಅಭಿಮಾನಿಗಳಿಗೆ ತುಂಬ ಖುಷಿಯನ್ನು ಕೊಡ್ತು. RCB ಸೋಲಿಗೆ ಹಲವಾರು ಕಾರಣಗಳಿದ್ದಾವೆ, ಅದರಲ್ಲಿ ರಾಹುಲ್ ನಿನ್ನೆ ಮಿಂಚಿದ್ದು ಒಂದು. ಹಾಗಾದರೆ RCB ಸೋಲಿಗೆ ಪ್ರಮುಖ ಕಾರಣಗಳೇನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ನಿನ್ನೆ RCB ಸೋಲ್ತು ದೆಹಲಿ ವಿರುದ್ಧ. ಮಧ್ಯಾಹ್ನ ಕಡು ಬಿಸಿಲಿನಲ್ಲಿ ನಡೆದಂಥ ಮ್ಯಾಚ್, ಕುತ್ಕೊಳ್ಳೋಕ್ಕಾಗಲ್ಲ. ಆ ಬಿಸಿಲಿನಲ್ಲಿ 20 ಓವರ್ಗಳ ಕಾಲ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಮಾಡಿರೋ ತಂಡ ಮತ್ತೆ ಅಗೇನ್ 20 ಓವರ್ಗಳ ಕಾಲ. ಅದು ಅಷ್ಟು ಸುಲಭ ಅಲ್ಲ. ಆದರೂ ಕೂಡ ಆಟಗಾರರು ಫಿಟ್ನೆಸ್ ಇರ್ತಾರೆ, ಪ್ರಾಕ್ಟೀಸ್ ಮಾಡಿರ್ತಾರೆ. ಇಷ್ಟೆಲ್ಲದರ ನಡುವೆ ನಿನ್ನೆ RCB ಸೋಲಿಗೆ ಪ್ರಮುಖ ಕಾರಣಗಳೇನು ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ KL ರಾಹುಲ್ ಹೆಜಲ್ವುಡ್ ವಿರುದ್ಧ ಸಿಡಿದು ನಿಂತಿದ್ದು. ಹೆಜಲ್ವುಡ್ ದುಬಾರಿ ಅನ್ನೋ ಥರ ಆಯಿತು. ಅದ್ರ ಜೊತೆಗೆ ಸುಯೇಶ್ ಶರ್ಮಾ ಕೂಡ ದುಬಾರಿ ಆದರು. ಈ ಇಬ್ಬರು ಬೌಲರ್ಗಳು ದುಬಾರಿ ಆಗಿರೋದು ನಿನ್ನೆ RCB ಸೋಲಿಗೆ ಪ್ರಮುಖ ಕಾರಣ. ಮತ್ತೊಂದು ಕಾರಣ ಏನಂದ್ರೆ, RCB ಪವರ್ ಪ್ಲೇನಲ್ಲಿ ನಿರೀಕ್ಷಿಸಿದಷ್ಟು ರನ್ನನ್ನು ಗಳಿಸಲಿಲ್ಲ. ವಿರಾಟ್ ಕೊಹ್ಲಿ 19 ರನ್ನಿಗೆ ಔಟ್ ಆದರು. ಅದಾದ್ಮೇಲೆ ಪವರ್ ಪ್ಲೇ ಮುಗಿಯೋದ್ರಲ್ಲಿ ಇವ್ರದ್ದು 51 ರನ್ಗಳು 1 ವಿಕೆಟ್ ನಷ್ಟಕ್ಕೆ ಅನ್ನೋ ಥರ ಆಯಿತು. ಹಾಗಾಗಿ RCB ಸೋಲಿಗೆ ಇದು ಒಂದು ಕಾರಣ. ಅದಾದ್ಮೇಲೆ ರಜತ್ ಪಾಟಿದಾರ್ ನಿನ್ನೆ ಫೇಲ್ ಆಗಿದ್ದು. ಪಾಟಿದಾರ್ ಹೊಡಿಲಿಕ್ಕೆ ಹೋಗಿ ಔಟ್ ಆದ್ರು. ಅವ್ರಿದ್ರೆ ಒಂದು 200ವರೆಗೂ ಹೋಗ್ಬೋದಿತ್ತು ಅಂತ. ಅದಾದ್ಮೇಲೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಯಾರೂ ಆಗಲಿಲ್ಲ. ಟೀಮ್ ಡೇವಿಡ್ ಆಗಲಿಲ್ಲ, ಟೊಮಾರಿಯೋ ಶೆಫರ್ಡ್ ಆಗಲಿಲ್ಲ, ಜಿತೇಶ್ ಶರ್ಮಾ ಆಗಲಿಲ್ಲ. ಹಾಗಾಗಿ RCB 200 ರನ್ನನ್ನು ರೀಚ್ ಮಾಡ್ಲಿಕ್ಕೆ ಆಗಲಿಲ್ಲ. ಜೊತೆಗೆ 15ರಿಂದ 20 ಓವರ್ಗಳ ನಂತರ 15 ಓವರ್ಗೆ 150 ರನ್ ಹೊಡೆದಿತ್ತು RCB. ಆದರೆ ಮುಂದಿನ 5 ಓವರ್ಗಳಲ್ಲಿ ರನ್ಗಳೇ ಬರಲಿಲ್ಲ. 173, 174ಕ್ಕೆ ಸ್ಟಿಕ್ ಆನ್ ಆಯ್ತು. ಇದು RCB ಸೋಲಿಗೆ ಪ್ರಮುಖ ಕಾರಣ ಅಂತ. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಬಿಟ್ಟು ಬೇರೆ ಯಾರು ಒಳ್ಳೆ ಬೌಲಿಂಗ್ ಮಾಡಲೇ ಇಲ್ಲ. ಕ್ಲಾಸಿಕ್ ರಾಹುಲ್ ಹೆಜಲ್ವುಡ್ ಅವ್ರನ್ನ ನಿಲ್ಲಿಸಿದ್ರು, ಅವ್ರನ್ನ ತಡೆದ್ರು. ಅದಾದ್ಮೇಲೆ ಸ್ಟಬ್ಸ್ ಚೆನ್ನಾಗಿ ಆಡಿದ್ರು, ಒಂದು ಜವಾಬ್ದಾರಿಯುತ ಇನ್ನಿಂಗ್ಸ್ ಆಡಿದ್ರು. ಅದಾದ್ಮೇಲೆ ಕಿಲ್ಲರ್, ಥ್ರಿಲ್ಲರ್, ಮಿಲ್ಲರ್ ಫೈನಲಿ ಯಾವ ರೀತಿ ಮಾಡ್ಬೇಕಂತ ಫೈನಲ್ ಓವರ್ ರೊಮಾರಿಯೋ ಶೆಫರ್ಡ್ ಕೊಟ್ಟಿದ್ದು ಕೂಡ ಒಂದು ಹಿನ್ನಡೆ ಅಂತಾನೆ ಅನ್ಸುತ್ತೆ. ಆದರೆ ಇದೆಲ್ಲದಕ್ಕೂ ಮೇನ್ ಕಾರಣ ಕ್ಲಾಸಿಕ್ ರಾಹುಲ್ ನಿನ್ನೆ ಅದ್ಭುತ ಬ್ಯಾಟಿಂಗ್ ಮಾಡಿದ್ರು. ಹೆಜಲ್ವುಡ್ ಅವರಿಗೆ 2 ಸಿಕ್ಸ್ಗಳನ್ನು ಹೊಡೆದ್ರು. ಜೊತೆಗೆ ಮನೆ ಗ್ರೌಂಡ್ ಬೆಂಗಳೂರು, ರಾಹುಲ್ ಮನೆ ಮಗ, ಮನೆ ಅಂಗಳದಲ್ಲಿ ಅದ್ಭುತ ಆಟ ಆಡಿ ಅದು ಅವರ ಬರ್ಡೇ ದಿನ ಅವ್ರ ತಂಡಕ್ಕೆ ಗೆಲುವನ್ನು ತಂದುಕೊಟ್ರು. RCBಗೆ ಇಲ್ಲಿ ನಿರಾಸೆ ಆಯಿತು. ಆದರೆ ಗೆದ್ದವರು ನಮ್ಮ ಮನೆ ಮಗ ಅಲ್ವಾ ಅನ್ನೋ ಸಮಾಧಾನ ಕೂಡ ಇದೆ. ಇದಾಗಿತ್ತು ನ್ಯೂಸ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.